ನನ್ನ ಮೂಲ ಸ್ವರೂಪದಲ್ಲಿ ಸ್ಥಿತವಾಗುತ್ತಿದ್ದೇನೆ. ಅನಾದಿ ಸತ್ಯ ಸ್ವರೂಪ ನನ್ನ ನಿರಾಕಾರಿ ಪವಿತ್ರ ಸ್ವರೂಪದಲ್ಲಿ ನಾನು ಆತ್ಮ, ಜ್ಯೋತಿಯ ಪುಂಜದ ಹಾಗೆ ನನ್ನ ಪವಿತ್ರತೆಯ ತರಂಗಗಳನ್ನು ಪ್ರಕೃತಿಗೆ, ವಾಯುಮಂಡಲದಲ್ಲಿ ಹರಡಿಸುತ್ತಿರುವೆ. ನಾನೀಗ ಪುನಃ ಪುನಃ ಮನ ಹಾಗೂ ಬುದ್ಧಿಯನ್ನು ಆತ್ಮನ ನಿರಾಕಾರಿ ಸತ್ಯದ ಮೇಲೆ ಏಕಾಗ್ರಗೊಳಿಸುತ್ತಿರುವೆನು. ಮನಸ್ಸು ಸರ್ವ ಮಾತುಗಳಿಂದ ಪರೆಯಾಗಿ ತನ್ನ ಮೂಲ ಅಸ್ತಿತ್ವ ಅನಾದಿಯಾಗಿರುವ ಸತ್ಯದಲ್ಲಿ ಸ್ಥಿತವಾಗುತ್ತಿದೆ. ಮತ್ತೆ ಮತ್ತೆ ನಾನು ನನ್ನ ದಿವ್ಯ ಸ್ವರೂಪವನ್ನು ಅನುಭವ ಮಾಡುತ್ತಾ ಅತಿ ಸೂಕ್ಷ್ಮವಾದ ನನ್ನ ನಿರಾಕಾರಿ ದಿವ್ಯ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಸ್ಥಿತವಾಗುತ್ತಿದ್ದೇನೆ. ನನ್ನ ಮೂಲಕ ಪವಿತ್ರತೆಯ ವೈಬ್ರೇಷನ್ ರೇಡಿಯೇಟ್ ಆಗ್ತಾ ಇದೆ. ನಾನು ನನ್ನ ಸತೋಗುಣಿ ಸ್ವರೂಪವನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ನಾನು ಶಾಂತಿಯಾಗಿರುವ ಸಂಪೂರ್ಣ ಜ್ಞಾನಿಯಾಗಿರುವ ಸತ್ಯ, ಪವಿತ್ರನಾಗಿರುವ ಸತ್ಯ, ಆನಂದ ಸ್ವರೂಪಿಯಾಗಿರುವ ಮೂಲ ಸತ್ಯದ ಅನುಭವದಲ್ಲಿ ಲೀನ ಅವಸ್ಥೆಯಲ್ಲಿ ಮುಳುಗುತ್ತಿರುವೆನು. ಪುನಃ ಪುನಃ ಸ್ಮರಿಸಿಕೊಳ್ಳುತ್ತಾ ಸ್ಮರಿಸಿ ಆತ್ಮನ ಅನಂತ ಸುಖದ ಅನುಭವ ಮಾಡುತ್ತಿರುವೆನು. ನಾನು ಆತ್ಮ, ಅವಿನಾಶಿಯಾಗಿರುವ ಸತ್ಯವೇ ನನ್ನನ್ನು ಸರ್ವ ಬಂಧನಗಳಿಂದ ಮುಕ್ತನಾಗಿದ್ದೇನೆ ಎಂಬ ಅರಿವು ಮಾಡಿಸಿದೆ. ಕಾಲಾತೀತಾತ್ಮನ ನನ್ನನ್ನು
ಕಾಲವು, ಕಾಲದೊಳಗಿನ, ಬ್ರಹ್ಮಾಂಡದೊಳಗಿನ ಯಾವ ಬಂಧನಗಳು ನನ್ನನ್ನು ಬಂಧಿಸಲಾರವು. ಬ್ರಹ್ಮಾಂಡದಲ್ಲಿ ನನ್ನ ಪಾತ್ರವು ಕೇವಲ ವಿಶ್ವವನ್ನು ವೀಕ್ಷಣೆ ಮಾಡುವುದಾಗಿದೆ. ಬ್ರಹ್ಮಾಂಡವಾಗಲಿ, ಬ್ರಹ್ಮಾಂಡದ ಸರ್ವ ಇತಿಹಾಸ ಭೂಗೋಳವಾಗಲಿ ಡ್ರಾಮಾ ಅನುಸಾರ ನಿಗದಿತವಾಗಿದೆ. ಬದಲಾಗುತ್ತಿರುವಂತೆ ಕಂಡರೂ ಸಹ ಅದೇ ಬದಲಾಗುತ್ತಿದೆ. ಯಾವುದು ಕಲ್ಪದ ಮೊದಲು ಬದಲಾಗಿತ್ತೋ, ಏನೋ ಆದಂತೆ, ಏನೋ ಕಳೆದುಕೊಂಡಂತೆ ಮಾಯಾ ಮನಸ್ಸಿಗೆ ಭಾಸವಾದರೂ ಸಹ ಡ್ರಾಮಾದಲ್ಲಿ ಅವೇ ಮಾತು ದೃಶ್ಯಗಳು ಪುನರಾವೃತ್ತಿಯಾಗುತ್ತಿವೆ. ಯಾವುದು ಹಿಂದಿನ ಕಲ್ಪದಲ್ಲಿ ಆಗಿತ್ತು, ಮಾಡಲ್ಪಟ್ಟ ಈ ವಿಶ್ವ ನಾಟಕದಲ್ಲಿ ಮಾಡಬೇಕಾಗಿರುವುದು ಏನೂ ಇಲ್ಲ. ಮಾಡುತ್ತಿದ್ದೇನೆ ಎಂಬ ಅಥವಾ ಬಹಳಷ್ಟು ಮಾಡಿದ್ದೇನೆ ಎಂಬ ಭ್ರಮೆಯಲ್ಲಿ ಮನಸ್ಸು ಅನೇಕ ಬಂಧನಗಳಲ್ಲಿ ಸಿಲುಕಿಕೊಂಡಿತ್ತು. ಇನ್ನೂ ಏನೇನೋ ಮಾಡಬೇಕೆಂಬ ಬಯಕೆಯಲ್ಲಿ, ಭವಿಷ್ಯದ ಚಿಂತೆಯಲ್ಲಿ ಈ ಮನಸ್ಸು ನಿರಂತರ ಅಲೆದಾಡುತ್ತಲೇ ಪೆಟ್ಟು ತಿನ್ನುತ್ತಲೇ ಬಂದಿದೆ. ಈಗ ಮನಸ್ಸಿಗೆ ಮುಕ್ತಿ ಬೇಕಾಗಿದೆ. ಅದಕ್ಕಾಗಿ ನಾನು ಆತ್ಮನ ಸತ್ಯ ಸ್ವರೂಪವನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ನನ್ನ ಅನಾದಿಯ ವಿನಾಶಿ ಸತ್ಯವನ್ನು ಪುನಃ ಪುನಃ ಸ್ಮರಿಸಿಕೊಳ್ಳುತ್ತಿರುವೆ. ಸದಾ ಬದಲಾಗದ ಸದಾ ಸಂಪೂರ್ಣವಾಗಿರುವ ಅಶರೀರಿ ಆತ್ಮ ನಾನು. ಇಲ್ಲಿವರೆಗೆ ಬ್ರಹ್ಮಾಂಡದಲ್ಲಿ ಸದಾ ಸಾಕ್ಷಿ ದೃಷ್ಟ ಆಗಿ ಪಾತ್ರವನ್ನು ಅಭಿನಯ ಮಾಡಬೇಕಾಗಿದ್ದ ನಾನು ಆತ್ಮ ಸಮಯಾನುಸಾರ ನಾನು ಯಾರೆಂಬ ಸತ್ಯವನ್ನು ಮರೆತು ಮಾಯೆಗೆ ವಶೀಭೂತವಾಗಿ ಕಾಲಚಕ್ರವನ್ನು, ಅದರೊಳಗಿನ ಕಥೆಯನ್ನು ಸತ್ಯವೆಂದು ತಿಳಿದು ಮಾಯೆಯು ಹಾಕುತ್ತಿರುವ ಅನೇಕ ಮುಖವಾಡಗಳನ್ನು ಧರಿಸಿ ಆಟವನ್ನು ಆಡುವ ಬದಲಾಗಿ
ನಾನು ಆ ಮುಖವಾಡಗಳೇ ನಿಜವೆಂದು ಅದರ ಪ್ರಭಾವದಲ್ಲಿ ಮುಳುಗಿ ಹೋಗುತ್ತಿದ್ದೆ. ನಾನು ನನ್ನ ಅಸ್ಲಿ ಸತ್ಯ ಸ್ವರೂಪವನ್ನು ಮರೆತು ಮಾಯೆಯು ಹಾಕಿರುವಂತಹ ನಕಲಿ ಮುಖವಾಡವೇ ಸತ್ಯವೆಂದು ತಿಳಿದು ಅದರಿಂದ ಮುಕ್ತ ಆಗುವ ಅಥವಾ ಆ ಮುಖವಾಡವನ್ನು ಮುಚ್ಚಿಕೊಳ್ಳುವಂತಹ ಪ್ರಯತ್ನ ಮಾಡುತ್ತಿದ್ದೆ. ಮಾಯೆಯು ಕೆಲವೊಮ್ಮೆ ಮಾನವ ಜೀವನದಲ್ಲಿ ನಾನು ಅವಿನಾಶಿಯಾಗಿರುವ ಸತ್ಯವನ್ನು ಮರೆಸಿ ಮನುಷ್ಯನಾಗಿರುವ, ಶರೀರ ಸಮಾಪ್ತವಾಗಿ ಹೋಗುವ, ದೇಹ ಅಂತ್ಯ ಆಗುವಂತಹ ಅನೇಕ ರೀತಿಯ ಭಯವನ್ನು, ಚಿಂತೆಯನ್ನು ತುಂಬುತ್ತಿತ್ತು. ಮಾಯೆಯು ಸದಾ ನನ್ನ ಶಾಂತ ಸ್ವರೂಪದ ಸತ್ಯದ ಮೇಲೆ ಅಶಾಂತಿಯ ಮುಖವಾಡವನ್ನು ಹಾಕಿಸಿ ಕುಣಿಯುತ್ತಿತ್ತು. ಆದರೆ ಮುಖವಾಡವನ್ನೇ ಸತ್ಯವೆಂದು ತಿಳಿದು ನಾನು ಅಶಾಂತ, ನಾನು ದುಃಖಿ ಎಂದು ತಿಳಿದು ಅಶಾಂತಿಯ ಅನುಭವ ಮಾಡುತ್ತಾ ಶಾಂತಿಗಾಗಿ ಶೋಧನೆ ಮಾಡಲು ಶುರು ಮಾಡಿದೆ. ನಾನು ಆತ್ಮ, ಮೂಲತಃ ಶಾಂತವಾಗಿರುವ ನನ್ನ ಸತ್ಯವನ್ನು ಮರೆತು ಅಲ್ಪಕಾಲದ ನನ್ನ ಆತ್ಮನಿಗೆ ಸಿಕ್ಕಿರುವ ಪಾತ್ರದ ಅಭಿನಯದಲ್ಲಿ ಕ್ರೋಧದ ಮುಖವಾಡವನ್ನು ಹಾಕುತ್ತಿತ್ತು. ಅದು ಡ್ರಾಮಾನುಸಾರ. ಆದರೆ ನಾನು ಕ್ರೋಧವೇ ನನ್ನ ಸ್ವರೂಪವೆಂದು ತಿಳಿದು ಕ್ರೋಧವನ್ನು ಮುಖವಾಡವೆಂದು ಅರಿಯದೆ ಇದು ನನ್ನ ನಕಲಿ ಒಳಗಿರುವ ಅವಗುಣವೆಂದು ತಿಳಿದು ಕ್ರೋಧವನ್ನು ಮುಚ್ಚಿಡುವ, ಕ್ರೋಧದಿಂದ ಓಡಿ ಹೋಗುವ ಪ್ರಯತ್ನದಲ್ಲಿ ನಾನು ನನ್ನ ಶಾಂತ ಸ್ವರೂಪ ಸ್ಥಿತಿಯಿಂದ ದೂರವಾಗುತ್ತಲೇ ಹೋದೆ. ಆದರೆ ನನಗೀಗ ಪರಮ ಸತ್ಯವೂ ಪ್ರಾಪ್ತವಾಗಿದೆ. ಕ್ರೋಧ ಒಂದು ಮುಖವಾಡ ಮಾತ್ರ. ಮಾಯಾಲೋಕದಲ್ಲಿ ಕ್ರೋಧದ ಆ್ಯಕ್ಟಿಂಗ್ ಮಾತ್ರವಾಗಿತ್ತು. ಆದರೆ ಆ ಕ್ರೋಧದ ಪಾತ್ರವನ್ನು ಅಭಿನಯಿಸುತ್ತಿರುವ ಮೂಲ ಆತ್ಮ ಶಾಂತವಾಗಿದ್ದೇನೆ ಎಂಬ ಸತ್ಯವನ್ನೇ ಮರೆತು ಹೋಗಿದ್ದೆ. ನಾನು ಕ್ರೋಧಿಯಾಗಿರುವೆ ಎಂಬ ಸ್ವರೂಪದಲ್ಲಿ ಮುಳುಗಿ ಆ ಸ್ವರೂಪದಿಂದ, ಆ ದೃಷ್ಟಿಯಿಂದ ನಾ ಎಲ್ಲರನ್ನ ನೋಡತೊಡಗಿದೆ. ಇವರು ಕ್ರೋಧಿ, ಇವರು ಕೋಪಿಷ್ಠರು, ಇವರು ಹೀಗಿದ್ದಾರೆ ಹಾಗಿದ್ದಾರೆ ಎಂದು ಪರದರ್ಶನದಲ್ಲಿ ಬುದ್ಧಿ ಮುಳುಗಿ ಹೋಗುತ್ತಿತ್ತು. ಆದರೆ ನಾನು ನನ್ನ ಪರಮ ಸತ್ಯವನ್ನು ಅರಿತಿದ್ದೇನೆ.
ಭಲೆ ಮಾಯಾ ಜಗತ್ತಿನಲ್ಲಿ ಪಾತ್ರಕ್ಕೆ ಇನ್ನೂ ಮಾಯೆಯು ಕ್ರೋಧದ ಮುಖವಾಡವನ್ನು ಹಾಕುತ್ತಿದ್ದರೂ ಸಹ ಇದ್ಯಾವುದೂ ನನ್ನ ಅಸ್ಲಿ ಸತ್ಯವಲ್ಲವೆಂಬ, ಇದು ಕೇವಲ ಮುಖವಾಡ ಮಾತ್ರ, ಕೇವಲ ಆಕ್ಟಿಂಗ್ ಮಾತ್ರ ಎಂಬ ಪೂರ್ಣ ಸತ್ಯ ತಿಳಿದಿದೆ. ನಾನಂತೂ ಅಭಿನೇತ, ಆಕ್ಟರ್, ಸಂಪೂರ್ಣ ಶಾಂತವಾಗಿದ್ದೇನೆ. ಇದೇ ನನ್ನ ಅಸ್ಲಿ ಸತ್ಯವಾಗಿದೆ. ಹೀಗಾಗಿ ಪುನಃ ಪುನಃ ನಾನು ಪಾತ್ರದಲ್ಲಿ ಸಿಕ್ಕಿರುವಂತಹ ಅಲ್ಪ ಕಾಲದ ಆಕ್ಟಿಂಗನ್ನು ಇದು ನಿಜವಲ್ಲವೆಂದು ತಿಳಿದು, ಹಾಗೂ ಯಾರೇ ಯಾವುದೇ ರೀತಿಯ ಕ್ರೋಧವನ್ನು ಮಾಡುತ್ತಿದ್ದರೂ ಸಹ ನಾನು ಕೇವಲ ಈ ಆತ್ಮನಿಗೆ ಮಾಯೆಯು ಕೊಟ್ಟಿರುವಂತಹ ಮುಖವಾಡವೆಂದು, ಕ್ರೋಧ ಮಾಡುತ್ತಿರುವ ಪಾತ್ರಧಾರಿಯನ್ನು ನಾನು ಕ್ರೋಧಿ ಎಂಬ ಬಿರುದನ್ನು ಕೊಡದೆ ಅವರೊಳಗಿನ ನಿರಾಕಾರಿ ಆತ್ಮ ಸತ್ಯವನ್ನು, ಶಾಂತ ಸ್ವರೂಪದ ದರ್ಶನ ಮಾಡುತ್ತಿರುವೆ. ಇದೇ ನನಗೆ ಡ್ರಾಮಾದಲ್ಲಿ ಸಿಕ್ಕಿರುವಂತಹ ಅತಿ ದಿವ್ಯ ವಿವೇಕವಾಗಿದೆ, ಸದ್ಬುದ್ಧಿಯಾಗಿದೆ ಮತ್ತು ಇದೇ ಸತ್ಯವೂ ಆಗಿದೆ. ಹೀಗಾಗಿ ನಾನು ಮತ್ತೆ ಮತ್ತೆ ನನ್ನ ಅನಾದಿ ಅವಿನಾಶಿ ನಿರಾಕಾರಿ ಪರಮ ಸತ್ಯದಲ್ಲಿ ನನ್ನನ್ನು ಪೂರ್ಣ ಶಾಂತವಾಗಿರುವ ಶಾಂತಿಯ ಸಾಗರನ ಸಂತಾನವಾಗಿರುವ ಸತ್ಯದ ಅನುಭವ ಮಾಡುತ್ತಿರುವೆ. ಹಾಗೂ ಬ್ರಹ್ಮಾಂಡದಲ್ಲಿ, ವಿಶ್ವದಲ್ಲಿ ಕಲಿಯುಗದ ಸಮಯಾನುಸಾರ ಯಾರೆಲ್ಲ ಆತ್ಮರು ಕ್ರೋಧದ ನಕಲಿ ಮುಖವಾಡವನ್ನು ಧರಿಸಿ ಆಕ್ಟಿಂಗ್ ಮಾಡುತ್ತಿದ್ದಾರೋ ಅವರೆಲ್ಲರೊಳಗೆ ಅವರ ಶಾಂತವಾಗಿರುವ ಸತ್ಯ ಸ್ವರೂಪವನ್ನು ನೋಡುತ್ತಾ, ನಾನು ನಾಟಕದ ಈ ದೃಶ್ಯಗಳ ಮನರಂಜನೆಯ ಅನುಭವ ಮಾಡುತ್ತಿರುವೆನು. ಈಗ ಹೃದಯವು ಹಾಡುತ್ತಿದೆ, ವಾಹ ಡ್ರಾಮಾ ವಾಹ, ಅದ್ಭುತವಾದ ವಿರಾಟ ಲೀಲೆ. ನಾನು ಆತ್ಮ ನನಗೆ ಸಿಕ್ಕಿರುವಂತಹ ಪಾತ್ರದಲ್ಲಿ, ವಿಶ್ವದಲ್ಲಿ, ಮಾನವ ಜೀವನದಲ್ಲಿ ಯಾವಾಗ ಪಾತ್ರದಲ್ಲಿ ಲೋಭವು ಕಾಣುತ್ತಿತ್ತು, ಲೋಭದ ಮುಖವಾಡವನ್ನು ಮಾಯೆಯು ತೊಡಿಸಿ ತಾನು ಅಟ್ಟಹಾಸದಿಂದ ಕುಣಿಯುತ್ತಿತ್ತು. ಆದರೆ ನಾನು ಆತ್ಮ, ನಾನು ನನ್ನ ಸಂಪನ್ನವಾಗಿರುವ ಭರ್ಪೂರಾಗಿರುವ ಸತ್ಯವನ್ನು ಮರೆತು ನಾನು ಸದಾ ಇದ್ದೇನೆ ಮತ್ತು ಎಲ್ಲದರಿಂದಲೂ ಪೂರ್ಣವಾಗಿರುವ ಸತ್ಯವನ್ನು ಮರೆತು ಸಿಕ್ಕಿರುವ ಪಾತ್ರದಲ್ಲಿರುವ ಲೋಭದ ಪಾತ್ರವನ್ನು, ಆಕ್ಟಿಂಗನ್ನು ಅಥವಾ ಕಣ್ಣಿಗೆ ಕಾಣುತ್ತಿರುವ ಎಲ್ಲ ವಸ್ತುಗಳನ್ನು, ವೈಭವವನ್ನು ನನ್ನದಾಗಬೇಕೆಂಬ, ನನ್ನ ಒಡೆತನದಲ್ಲಿ
ನಾನು ನನ್ನನ್ನು ನೋಡಿಕೊಳ್ಳಬೇಕು. ನಾನು ಅನ್ಯರಿಗೂ ಸಹ ಇಷ್ಟೆಲ್ಲ ಹೊಂದಿರುವೆನೆಂಬ ಸಂಪನ್ನನಾಗಿದ್ದೇನೆ ಎಂಬ ಅಭಿಮಾನದಲ್ಲಿ ಲೋಭದ ಹಿಂದೆ ಬೆನ್ನು ಹತ್ತುತ್ತಾ ನನಗೆ ಇನ್ನೂ ಬೇಕು ಬೇಕು ಎಂಬ ಸಂಗ್ರಹಿಸುವ, ಕೂಡಿಡುವ, ಭವಿಷ್ಯಕ್ಕಾಗಿ ಸಂತಾನರ ಏಳಿಗೆಗಾಗಿ ಎಂದು ತಿಳಿದು ಮಾಯೆಯು ನನ್ನನ್ನು ನನ್ನ ಅಸಲಿ ಸತ್ಯದಿಂದ ದೂರ ಮಾಡಿಸಿ ಮುಖವಾಡವೇ ಲೋಭಿಯಾಗಿರುವ ಆ್ಯಕ್ಟಿಂಗನ್ನು ನಿಜವೆಂದು ತಿಳಿದು ಕಂಗಾಲಾಗಿರುವ, ಖಾಲಿ ಇರುವ ಅನುಭವ ಮಾಡುತ್ತಿದ್ದೆ. ನನಗೆ ಇನ್ನೂ ಬೇಕಿತ್ತು, ನನಗೂ ಇನ್ನೂ ಪ್ರಾಪ್ತವಾಗಬೇಕಿತ್ತು. ಇನ್ನು ಸ್ವಲ್ಪ ಸಿಕ್ಕರೆ ನಾನು ಮತ್ತಷ್ಟು ಖುಷಿಯಾಗಬಲ್ಲೆ. ಇದೊಂದಿಷ್ಟು ನನ್ನ ಪಾಲಿಗೆ ಬಂದರೆ, ಇದೊಂದಿಷ್ಟು ನನ್ನ ಬ್ಯಾಂಕಿನ ಖಾತೆಯಲ್ಲಿ ಸಂಖ್ಯೆಯು ಹೆಚ್ಚಾದರೆ ನನಗೆ ಮತ್ತಷ್ಟು ಖುಷಿಯಾಗುತ್ತದೆ ಎಂಬ ಭ್ರಮೆಯಲ್ಲಿ, ಲೋಭದ ಮುಖವಾಡದಲ್ಲಿ ನನಗೆ ನಾನು ಖಾಲಿ ಇರುವ ಹಾಗೂ ಇನ್ನು ಬೇಕು ಬೇಕೆಂಬ ಆಶೆಗಳ ಸುಳಿಯಲ್ಲಿ, ಬಂಧನದಲ್ಲಿ ಸಿಲುಕಿಸಿಕೊಂಡು ದುಃಖದ ಅನುಭವ ಮಾಡುತ್ತಿದ್ದೆ. ಲೋಭದ ಮುಖವಾಡವನ್ನು ನಿಜವೆಂದು ತಿಳಿದು ಈ ಮನಸ್ಸು ಎಲ್ಲರಿಗೂ ಹೆಸರಿಡುತ್ತಿತ್ತು. ನಾನೇನು ಉತ್ತಮ, ನನಗೇನೂ ಲೋಭವಿಲ್ಲ, ಆದರೆ ಇವರೆಲ್ಲರೂ ಲೋಭಿಗಳು, ಇವರಿಗೆ ಆಶೆಯೂ ಬಾಳ ಎಂಬ ಲೋಭದ ದೃಷ್ಟಿಯಲ್ಲಿ ಅನ್ಯರನ್ನು ಅಳೆಯುತ್ತಿತ್ತು. ಈಗ ಈ ಮನಸ್ಸಿಗೆ ಪರಮ ಜ್ಞಾನವು ಪ್ರಾಪ್ತಿಯಾಗಿರುವ ಕಾರಣ ಸತ್ಯವು ಅನುಭವವಾಗುತ್ತಿದೆ. ನಾನು ಸದಾ ಸಂಪನ್ನ, ಭರ್ಪೂರವಾಗಿದ್ದೇನೆ. ನನ್ನ ಅನಾದಿ ಅವಿನಾಶಿ ಸತ್ಯವು ಯಾರೂ ಕಸಿದುಕೊಳ್ಳಲಾರರು. ಮಾಯೆಯು ನನ್ನ ಮೂಲ ಅಸ್ತಿತ್ವವನ್ನು ಟಚ್ ಮಾಡಲಾರದು. ನಾನು ಲೋಭಿಯೂ ಅಲ್ಲ, ಆಶೆ ಬುರುಕನೂ ಅಲ್ಲ. ಆದರೆ ಲೋಭಿಯಾಗಿರುವ ಪಾತ್ರವನ್ನು ಡ್ರಾಮಾ ಅನುಸಾರ ಅಭಿನಯಿಸಬೇಕಾಗಿತ್ತು. ಆದರೆ ಮನಸ್ಸು ಅದರ ಸ್ವರೂಪವಾಗಿ ಬಿಟ್ಟಿತ್ತು. ಅದೇ ಸ್ವರೂಪದಿಂದ ಈ ವಿಶ್ವವನ್ನು ಅಳೆಯುತ್ತಿತ್ತು. ಈಗ ನನಗೆ ಸತ್ಯವೂ ತಿಳಿದಿದೆ. ಯಾರು ಯಾವುದೇ ರೀತಿಯ ಪಾತ್ರವನ್ನು ಮಾಡುತ್ತಿದ್ದರೂ ಪ್ರತಿಯೊಬ್ಬರೂ ಬಾಪ್ ಸಮಾನ್ ಭರ್ಪೂರ್ ಸಂಪನ್ನ ಆತ್ಮರಾಗಿದ್ದಾರೆ. ನಾನಂತೂ ಪರಮಾತ್ಮನ ಸಮಾನ ಜ್ಞಾನದಿಂದ, ಸರ್ವಗುಣಗಳಿಂದ ಹಾಗೂ ಸರ್ವಶಕ್ತಿಗಳಿಂದ ಭರ್ಪೂರ್ ಭಂಡಾರವಾಗಿದ್ದೇನೆ. ಅಖೂಟ ಅಖಂಡ ಖಜಾನೆಗೆ ನಾನು ಆತ್ಮ ಮಾಲೀಕಾಗಿದ್ದೇನೆ.
ನನಗೀಗ ನಾಟಕದ ರಹಸ್ಯವೂ ಅರ್ಥವಾಗಿದೆ. ಕಲಿಯುಗದ ಅನುಸಾರ ಪಂಚವಿಕಾರಗಳ ಮುಖವಾಡವನ್ನು ಧರಿಸಿ ಕೇವಲ ಪಾತ್ರವನ್ನ ಮಾಡಬೇಕಿತ್ತು. ಅಸಲಿ ಸತ್ಯವನ್ನ ಅರಿಯದೆ ಮರೆತು ನಾನು ವಿಕಾರಿ ಎಂಬ ಕೀಳು ಭಾವನೆಯಲ್ಲಿ ನನ್ನನ್ನು ನಾನು ನನ್ನ ಸತ್ಯ ತಂದೆಯಿಂದ ದೂರಾಗಿ ಪರಮಾತ್ಮನನ್ನ, ಅಪ್ಪನನ್ನ, ಅತಿ ಮೇಲಿನವನು ನಾನು ಮಾತ್ರ ಪಾದದ ಧೂಳೆಂದು ಸದಾ ಕಮ್ಮಿ ಕೊರತೆಯ ವಿಕಾರಿಯಾಗಿರುವ ಅಥವಾ ದೂರಾಗಿರುವ ಅನುಭವ ಮಾಡುತ್ತಿದ್ದೆ. ನನಗೆ ಈ ವಿಶ್ವ ನಾಟಕದಲ್ಲಿ ಯಾವ ವಸ್ತುವಿನ ಅವಶ್ಯಕತೆ ಇಲ್ಲ. ನನಗೆ ತಿಳಿದಿದೆ, ಡ್ರಾಮಾನುಸಾರ ಯಾವ ಪಾತ್ರವು ದೊರಕಿದೆಯೋ ಆ ಪಾತ್ರಕ್ಕೆ ಯಾವುದರ ಅವಶ್ಯಕತೆ ಇದೆಯೋ ಅದು ಡ್ರಾಮಾ ಅವಶ್ಯ ಒದಗಿಸಿಯೇ ಒದಗಿಸುತ್ತದೆ. ಬಾಕಿ ವಸ್ತು ವೈಭವ ಸಂಬಂಧಗಳಿಗಾಗಿ ಬೆನ್ನು ಹತ್ತುವ, ಹಿಂದೆ ಓಡುವ ಅವಶ್ಯಕತೆ ಇಲ್ಲವೆಂದು ಇದು ಕೇವಲ ಅಜ್ಞಾನ ಭ್ರಮೆ ಮಾತ್ರ. ಯಾಕೆಂದರೆ ಇಲ್ಲಿ ಕೇವಲ ಪಾತ್ರವು ನಡೆಯುತ್ತಿದೆ. ಇನ್ನೊಬ್ಬ ಸಂಪನ್ನರಾಗಿರುವುದನ್ನು ನೋಡಿ ನಾನು ಹಾಗೆ ಆಗಬೇಕು, ಹೀಗೆ ಆಗಬೇಕೆಂಬ ನಕಲಿ ಮುಖವಾಡವನ್ನು ಧರಿಸಿ ಏನೆಲ್ಲ ಪಾತ್ರಗಳನ್ನು ಕರ್ಮಗಳನ್ನು ಮಾಡುತ್ತಾ ಅದು ನಾನು ಮಾಡಿದ ಕರ್ಮವೆಂದು ಕರ್ಮದ ಸುಳಿಯಲ್ಲಿ ನನ್ನ ಒಳ್ಳೆಯ ಕರ್ಮವೆಂದು ಅಭಿಮಾನದಲ್ಲಿ ಇದು ನನ್ನ ಕೆಟ್ಟ ಕರ್ಮವೆಂದು ಅಪಮಾನದಲ್ಲಿ ಸುಳಿಯಲ್ಲಿ ಸಿಲುಕುತ್ತಿತ್ತು ಮನಸ್ಸು. ಈಗ ಈ ಮನಸ್ಸಿಗೆ ನೆಲೆ ಸಿಕ್ಕಿದೆ. ಸರಿಯಾದ ದಿಶೆ ಪ್ರಾಪ್ತವಾಗಿದೆ. ನಾನು ಆತ್ಮ, ಅವಿನಾಶಿಯೂ ಸದಾ ಸಂಪನ್ನನೂ ಆಗಿದ್ದೇನೆ. ಇದೇ ನನ್ನ ಉಚ್ಚ ಅವಸ್ಥಾ, ಶ್ರೇಷ್ಠಾತಿ ಶ್ರೇಷ್ಠ ಸ್ಥಿತಿಯೂ ಸ್ಮೃತಿಯೂ ಆಗಿದೆ. ಈ ಸುಂದರ ಪರಮ ಸತ್ಯವನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ನಾನು ಆತ್ಮ ಪರಮ ಆನಂದದಲ್ಲಿ ಲೀನವಾಗುತ್ತಿದ್ದೇನೆ. ತಂದೆಯ ಸಮಾನ, ತಂದೆ ಸಾಗರನ ಗರ್ಭದಲ್ಲಿ ಸಂಪೂರ್ಣವಾಗಿರುವ, ಸದಾ ಸುರಕ್ಷಿತವಾಗಿರುವ ಸತ್ಯದ ಅನುಭವ ಮಾಡುತ್ತಿದ್ದೇನೆ. ನಾನು ಆತ್ಮ ಸೂರ್ಯನ ಸಮಾನ ತೇಜೋಮಯಿ ಪೂರ್ಣವಾಗಿದ್ದೇನೆ, ಪ್ರಕಾಶಮಯವಾಗಿದ್ದೇನೆ. ನಾನೀಗ ಮುಂಬರುವ ಸೃಷ್ಟಿ ನಾಟಕದಲ್ಲಿ ಸೂರ್ಯವಂಶಿ ಮನೆತನದ ಶ್ರೇಷ್ಠ ಅಧಿಕಾರಿಗೆ ಪಾತ್ರನಾಗುವೆ. ಯಾಕೆಂದರೆ ನನ್ನ ಅಸ್ಲಿ ಸ್ವರೂಪವು ಸೂರ್ಯನ ಸಮಾನ ಪ್ರಕಾಶ ದಿವ್ಯ ಸ್ವರೂಪದ್ದಾಗಿದೆ.
ಹಾಗೂ ಸಂಪೂರ್ಣವಾಗಿದೆ. ನಾನು ಜ್ಞಾನ ಸೂರ್ಯನ ಸಂಘದಲ್ಲಿ ಆತ್ಮ ಜ್ಞಾನದ ಪ್ರಕಾಶವನ್ನು ಹರಡಿಸುತ್ತಾ ಸತ್ಯ ಜ್ಞಾನ ಸ್ವರೂಪದಲ್ಲಿ, ನನ್ನ ಅಸ್ಲಿ ಸ್ವರೂಪದಲ್ಲಿ ಲೀನವಾಗಿರುವ ಅನುಭವ ಮಾಡುತ್ತಿರುವೆನು. ಈಗ ನನಗೆ ಮಾನವ ಜೀವನದಲ್ಲಿ ಡ್ರಾಮಾ ಯಾವ ಪಾತ್ರವನ್ನು ಕೊಟ್ಟಿದೆಯೋ ಅದಕ್ಕೆ ತಿರಸ್ಕಾರವೂ ಮಾಡದೆ, ವಶೀಭೂತನೂ ಆಗದೆ, ಕೇವಲ ಸಾಕ್ಷಿಯಾಗಿ ಸಿಕ್ಕಿರುವ ಪಾತ್ರವನ್ನು ಹಾಗೂ ಎಲ್ಲ ಪಾತ್ರಧಾರಿಗಳನ್ನು ಒಂದು ನಾಟಕದ ರೂಪದಲ್ಲಿ ಮಾತ್ರ ನೋಡುತ್ತಿರುವೆ. ಇಲ್ಲಿ ನಡೆಯುತ್ತಿರುವುದು, ಕಾಣುತ್ತಿರುವುದು ಯಾವುದೂ ಪರಮ ಸತ್ಯವಲ್ಲ, ಕೇವಲ ಪಾತ್ರವೂ ಮಾತ್ರ. ನಾನು ಆತ್ಮ ನನ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತವಾಗಿ ಡ್ರಾಮಾದ ಮೂಲಕ ಸಿಕ್ಕಿರುವ ಎಲ್ಲ ಮುಖವಾಡಗಳನ್ನು ಕೇವಲ ಒಂದು ಪಾತ್ರವೆಂದು ತಿಳಿದು ಮನರಂಜನೆ ಮಾಡುತ್ತಾ ಪುನಃ ನನ್ನ ಅಸ್ಲಿ ಸತ್ಯದಲ್ಲಿಯೇ ನನ್ನನ್ನು ಅನುಭವ ಮಾಡುತ್ತಿರುವೆ. ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ, ನಿರಾಕಾರಿ, ಅತಿ ಸುಂದರವಾದ ಪವಿತ್ರ ಸ್ವರೂಪ ನನ್ನದು. ಈ ಪವಿತ್ರತೆಯ ಪ್ರಕಾಶ ಭೂಮಂಡಲದಲ್ಲಿ ಸರ್ವರಿಗೂ ಜೀವನ್ಮುಕ್ತರಾಗುವ ಶಕ್ತಿಯನ್ನು ತುಂಬುತ್ತಿದೆ. ಓಂ ಶಾಂತಿ. ಓಂ ಶಾಂತಿ.